ಈ ಜಗತ್ತಿನಲ್ಲಿ ಎಷ್ಟೊಂದು ದೇಶಗಳಿದೆ. ಎಲ್ಲ ದೇಶಗಳಲ್ಲಿ ಏನಾದ್ರೂ ಒಂದು ವಿವಿಧತೆ ಇದೆ ನೋಡಿ. ನಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಜರ್ಮನ್ ನೋಡಿದ್ರೆ ಮಿಷಿನ್ಸ್ಗೆ ತುಂಬಾ ಫೇಮಸ್ ಇದೆ. ಆಮೇಲೆ ಚೈನಾನಲ್ಲಿ ಎಷ್ಟೊಂದು, ಜಪಾನ್ ಮತ್ತು ಚೈನಾನಲ್ಲಿ ಎಷ್ಟೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ. ಒಂದೊಂದು ದೇಶದಲ್ಲಿ ಏನೆಲ್ಲ ಇದೆ. ಆದ್ರೆ ಭಾರತ ದೇಶ ಯಾವುದಕ್ಕೆ ತುಂಬಾ ಪ್ರಸಿದ್ಧಿಯಾಗಿದೆ? ತಾವೆಲ್ಲರೂ ಹೇಳ್ಬೋದು, ಭಾರತ ದೇಶ ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ? ಕ್ರಿಕೆಟ್. ಸನಾತನ ಧರ್ಮಕ್ಕೆ ಪ್ರಸಿದ್ಧಿ ಇದೆ. ನಮ್ಮ ಭಾರತ ದೇಶದ ಸಂಸ್ಕೃತಿ ಇದೆಯಲ್ಲ, ಅದನ್ನ ಸನಾತನ ಅಂತ ಹೇಳ್ತಾರೆ. ಯಾಕೆ ಸನಾತನ? ಅದಕ್ಕೆ ನಾವು ಒಂದು ಡೇಟ್ ಹಿಡಿಯೋದಕ್ಕಾಗೋದಿಲ್ಲ, ಈ ವರ್ಷದಿಂದ ಪ್ರಾರಂಭ ಆಯ್ತು ಅಂತ ಹೇಳಿ. ಬೇರೆ ಬೇರೆ ಇದಕ್ಕೆಲ್ಲ ಕೆಲವು ಸಮಯ ಇದೆ ಯಾವಾಗ ಅದು ಪ್ರಾರಂಭ ಆಯ್ತು ಅಂತ. ಸನಾತನ ಅಂತ ಹೇಳಿದ್ರೆ ಯಾವುದು ಅದಕ್ಕೆ ಆದಿ ಇಲ್ಲ ಮತ್ತು ಅಂತ್ಯನೂ ಇಲ್ಲ, ಅದಕ್ಕೋಸ್ಕರ ಸನಾತನ ಅಂತ ಹೇಳ್ತೀವಿ. ಈ ಸನಾತನ ಧರ್ಮದ ಸಂಸ್ಕೃತಿ ಎಷ್ಟು ಮಿಗಿಲಾಗಿದೆ ಅಂತ ಹೇಳಿದ್ರೆ, ಈಗ ಎಷ್ಟೊಂದು ಪಾಶ್ಚಾತ್ಯ ದೇಶದಲ್ಲೂ ಅವ್ರಿಗೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಭಾರತ ದೇಶದ ಸಂಸ್ಕೃತಿ ನಮ್ಮ ಜೀವನದಲ್ಲೂ ಇರಬೇಕು ಅಂತ ಹೇಳಿ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿ, ಎಷ್ಟೊಂದು ಉದಾಹರಣೆ ಇದೆ. ಒಂದು ಉದಾಹರಣೆ ನಿಮ್ಗೆಲ್ಲರಿಗೂ ಹೇಳ್ತೀನಿ. ನ್ಯೂಜಿಲ್ಯಾಂಡ್ ಅಲ್ಲಿ ಒಂದು ಶಾಲೆ ಇದೆ. ಆ ನ್ಯೂಜಿಲ್ಯಾಂಡ್ ಪೂರ್ತಿ ಎಷ್ಟೊಂದು ಶಾಲೆಗಳಲ್ಲಿ ಭಗವದ್ಗೀತೆಯನ್ನ ಅವರು ಪ್ರತಿನಿತ್ಯ ಕಂಠಪಾಠ ಮಾಡಿಸ್ತಾರೆ ಮಕ್ಕಳಿಗೆಲ್ಲರಿಗೂ. ಪ್ರತಿನಿತ್ಯ. ಇನ್ನು ಯಾವ ಭಾರತ ದೇಶದಲ್ಲಿ ಯಾವ ಶಾಲೆನಲ್ಲಿ ಇದಾಗಿದೆಯೋ ಗೊತ್ತಿಲ್ಲ, ಆದರೆ ನ್ಯೂಜಿಲೆಂಡ್ ಅಲ್ಲಿ ಆಲ್ರೆಡಿ ಅದು ಮಾಡ್ಬಿಟ್ಟಿದ್ದಾರೆ. ಭಗವದ್ಗೀತೆಯ ಮಹತ್ವ ಎಷ್ಟೊಂದು ಜನರಿಗೆ ಅದರ ಮಹತ್ವ ಗೊತ್ತಾಗಿದೆ. ಅದಷ್ಟೇ ಅಲ್ಲ, ಎಷ್ಟೊಂದು ದೇಶಗಳಲ್ಲಿ ರಾಮಾಯಣದ, ಮಹಾಭಾರತದ ಅದರ ಮೇಲೆ ಎಷ್ಟೊಂದು ಮ್ಯಾನೇಜ್ಮೆಂಟ್ ಸ್ಕೂಲ್ಸ್, MBA ಕೋರ್ಸ್ ಎಲ್ಲ ಮಾಡ್ತಾರಲ್ಲ, ಅಲ್ಲೆಲ್ಲಾನು ಮಹಾಭಾರತದಿಂದ ಎಷ್ಟೊಂದು ಕಲಿಕೆಯನ್ನ ಹೇಳ್ಕೊಡ್ತಾರೆ. ಈ ರೀತಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಇದೆಯಲ್ಲ, ಅದು ತುಂಬಾ ವಿಶೇಷವಾಗಿದೆ. ಆ ಭಾರತ ದೇಶದ ಸಂಸ್ಕೃತಿಯನ್ನ ನಾವೆಲ್ಲರೂ ಈಗ ಇವತ್ತು ನಮ್ಮ ಎಲ್ಲರೂ ಎಷ್ಟೊಂದು ಮಕ್ಕಳಲ್ಲಿ ಅದನ್ನ ನಾವು, ಇದು ಒಂದು ಸಣ್ಣ ಮಕ್ಕಳಿನಲ್ಲಿ ಇದು ತುಂಬಾ ಮೂಡಿಸೋದು ಕೆಲವು ಬಾರಿ ಕಷ್ಟ ಆಗ್ಬೋದು. ಆದ್ರೆ ಅವರು ಯಾವಾಗ ಅದನ್ನ ಹೀರ್ಕೊಳ್ತಾರೆ, ಮುಂದೆ ಅವರಾಗಿ ತುಂಬಾ ದೊಡ್ಡ ವಿಶೇಷ ವ್ಯಕ್ತಿಗಳಾಗ್ತಾರೆ. ಈಗ ನಾವು ನೋಡಿರ್ಬೋದು, ಶಿವಾಜಿ ಮಹಾರಾಜರು ತುಂಬಾ ಪ್ರಸಿದ್ಧ ವ್ಯಕ್ತಿಗಳು. ಹೇಗಾದರು ಅಂತ ಹೇಳಿದ್ರೆ, ಅವರು ಸಣ್ಣ ಬಾಲಕರಿರುವಾಗ ಅವರ ತಾಯಿ ಹೇಳ್ಕೊಟ್ಟಿದ್ರು. ಏನ್ ಹೇಳ್ಕೊಡ್ತಾ ಇದ್ರು? ಅವರ ತಾಯಿ ಹೆಸರೇನು? ಜಿಜಾಬಾಯಿ. ಸಣ್ಣ ಬಾಲಕ ಇದ್ದಾಗ, ಎಷ್ಟೇ ವಯಸ್ಸಿದ್ದಾಗ ರಾಮಾಯಣ ಮಹಾಭಾರತದ ಕೆಲವು ಕಥೆಗಳನ್ನ, ಕೆಲವು ಶ್ಲೋಕಗಳನ್ನ ಹೇಳ್ಕೊಡ್ತಾ ಇದ್ರು. ಅದಕ್ಕೋಸ್ಕರ ಆ ಶೂರತೆ, ಆ ವೀರ ಎಲ್ಲ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಆ ಕಥೆಗಳನ್ನ ಕೇಳಿದಾಗ ನಮ್ಮ ಮನಸ್ಸಿನಲ್ಲೂ ಆ ನೀತಿ ಎಲ್ಲ ಬಂದ್ಬಿಡುತ್ತೆ. ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಹೇಗ್ ಮಾಡ್ಬೇಕು ಜೀವನದಲ್ಲಿ, ಅದೆಲ್ಲವೂ ತಿಳ್ಕೊಂಡ್ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ನಾನೊಂದು ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಹೇಗೆ ನಾವು ಯಾವಾಗ ಚಿಕ್ಕ ಮಕ್ಕಳನ್ನ ಬೆಳೆಸ್ತಾ ಇರ್ತೀವಿ, ಆಗ ನಾವು ಈ ಚಿಕ್ಕ ಮಕ್ಕಳಿಗೆ ಏನ್ ಹೇಳ್ಕೊಡ್ತೀವಲ್ಲ, ಅದು ಅವ್ರ ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ಒಂದು ದಿನ ಅವಳು ಬಾಳೆಹಣ್ಣನ್ನ ಮಾರ್ತಾ ಇದ್ಲು. ಅವಳು ಆ ಮಗುನ್ನ ಕರ್ಕೊಂಡು ಹೋಗಿ, ಆ ಮಗುನ್ನ ಕೆಲವು ಸಲ ಸಣ್ಣ ಮಕ್ಕಳು ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಕೆಲವು ಸಲ ಹೆಗಲ ಮೇಲೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಳ್ಳಿ ಕಡೆ ಜನ ಎಲ್ಲ ಕೆಲವು ಬಾರಿ ಮಕ್ಕಳನ್ನ ಇಲ್ಲಿ ತುಂಬಾ ಹೊತ್ತು ತಗೊಂಡೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೆಗಲ ಮೇಲೆ ತಗೊಂಡು ಅವಳು ಹೋಗ್ತಾ ಇರುವಾಗ ದಾರಿನಲ್ಲಿ ಮತ್ತೊಬ್ಬ ಅವನು ದಾರಿನಲ್ಲಿ ಬಾಳೆಹಣ್ಣನ್ನ ಮಾರ್ತಾ ಹೋಗ್ತಾ ಇದ್ದ. ಆ ಬಾಳೆಹಣ್ಣನ್ನ ಅವನು ತಲೆ ಮೇಲೆ ಇಟ್ಕೊಂಡು ಬುಟ್ಟಿಯನ್ನ ಅವನು ತಗೊಂಡು ಹೋಗ್ತಾ ಇದ್ದ. ಆಮೇಲೆ ಇವಳುನು ಹೋಗ್ತಾ ಇದ್ಲು ಮಗುನ ಎತ್ಕೊಂಡು. ಆಮೇಲೆ ಈ ಮಗುಗೆ ಅನ್ನಿಸ್ತು, ಬಾಳೆಹಣ್ಣು ತಗೊಂಡು ಹೋಗ್ತಾ ಇದ್ದಾನೆ ನನ್ನ ಪಕ್ಕದಲ್ಲೇ. ಇವನಿಗೆ ಅನ್ನಿಸ್ತು, ನಾನು ಒಂದು ಬಾಳೆಹಣ್ಣನ್ನ ಹಾಗೆ ತಗೊಂಡ್ ಬಿಡ್ತೀನಿ ಅಂತ. ಅವನೇನ್ ಮಾಡ್ದ, ಆ ಬಾಳೆಹಣ್ಣನ್ನ ಒಂದು ಹಾಗೆ ಕಿತ್ಕೊಂಡ್ಬಿಟ್ಟ. ಹೆಗಲ ಮೇಲೆ ಕುತ್ಕೊಂಡಿದ್ದಾನೆ. ಅವನು ಪಕ್ಕದವನಿದ್ದ ಬುಟ್ಟಿಯಿಂದ ಅವನು ಒಂದು ಬಾಳೆಹಣ್ಣ ಕದ್ಬಿಟ್ಟು ಅವನು ತಾಯಿ ಹೇಳ್ದ, ಅಮ್ಮ ನೋಡು, ನಾನು ಬಾಳೆಹಣ್ಣನ್ನ ತಗೊಂಡ್ಬಿಟ್ಟಿದ್ದೀನಿ. ತಾಯಿ ಏನಂತ ಹೇಳಿದ್ಲು, ಓ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಶಬಾಷ್. ನೀನು ಅವನಿಗೆ ಗೊತ್ತಿಲ್ದೇನೆ ಈ ರೀತಿ ನೀನು
ಕದ್ಬಿಟ್ಟಿದೀಯಾ, ಆದ್ರೂ ನೀನು ಸಿಕ್ಕಾಕೊಂಡಿಲ್ಲ. ಅವಳೇನಂತ ಹೇಳಿದ್ಲು? ಶಭಾಷ್ ಅಂತ ಹೇಳಿದ್ಲು. ಇವನು ದೊಡ್ಡವನಾಗಿ ಆಗಿ ಏನಾಗದ, ಈಗ ಬಾಳೆಹಣ್ಣು ಕದೀತಾ ಇದ್ದ, ಆಮೇಲೆ ಪಕ್ಕದ ಮನೆಯಲ್ಲಿದ್ದು ಒಂದು ಸರ ಕದ್ದು ಬಿಡ್ತಾ ಇದ್ದ, ಆಮೇಲೆ ಬೇರೆಯವ್ರ ಮನೆಯಲ್ಲಿ ಇದ್ದಿದ್ದ ಇದನ್ನೆಲ್ಲ ಕದಿಯೋದ್ ಪ್ರಾರಂಭ ಮಾಡ್ದ. ಆಮೇಲೆ ಕೆಲವು ವರ್ಷಗಳಾದ್ಮೇಲೆ ದೊಡ್ಡವನಾದ್ಮೇಲೆ ಇವನು ಈಗ ಸಣ್ಣ ಪುಟ್ಟ ಕದಿಯೋದೆಲ್ಲ ದೊಡ್ಡ ದೊಡ್ಡ ಬ್ಯಾಂಕನ್ನೇ ಲೂಟಿ ಮಾಡ್ತಾ ಇದ್ದ. ಲೂಟಿ ಮಾಡಿ ಮಾಡಿ ಕೊನೆಗೆ ಏನಾಗೋಯ್ತು, ಅವನು ಒಂದು ದಿನ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಅವನ್ಗೆ ಪೊಲೀಸ್ ಕೈಯಲ್ಲಿ ಸಿಕ್ಕಾಕಿದ್ದಾಗ ಅವನ್ಗೇನಂದ್ರು, ಅವನ್ಗೆ ಮಿನಿಮಮ್ 15 years ಇಂಪ್ರಿಸನ್ಮೆಂಟ್ ಇನ್ ಜೈಲ್. ಅವನ್ಗೆ ಈ ರೀತಿ 15 ವರ್ಷ ಜೈಲ್ನಲ್ಲಿ ಹಾಕ್ಬಿಟ್ರು. ಈಗ ತಾಯಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಇರೋನ್ ಒಬ್ನೇ ಮಗ, ಅವನು ಹೋಗಿ ಅವಳ ತಾಯಿ ಮತ್ತ ಹೋಗಿ ನೋಡೋದಕ್ಕೋಸ್ಕರ ಜೈಲ್ ಒಳಗಡೆ ಹೋದ್ಲು. ಜೈಲ್ ಒಳಗಡೆ ಹೋಗಿದ ತಕ್ಷಣ ತಾಯಿಗೆ ಇವನು ಜೈಲಿಂದಾನೇ ಕರೆದ ಹತ್ರ. ಕರೆದ್ಬಿಟ್ಟು ತಾಯಿ ಕಿವಿಯನ್ನು ಹಿಡ್ಕೊಂಡು ಅವನು ಅಗಿಯೋದಕ್ಕೆ ಪ್ರಾರಂಭ ಮಾಡ್ದ. ಹಿಡ್ಕೊಂಡ್ಬಿಟ್ಟಿದ್ದ. ತಾಯಿ ಕಿರ್ಚ್ತಾ ಇದ್ಲು. ಆಗ ತಾಯಿಗೆ ಇವನು ಹೇಳಿದ, ನೀನು ನಾನು ಮೊದಲನೇ ಬಾರಿ ನಾನು ಕದ್ದಾಗ ನೀನಾದ್ರು ಬುದ್ಧಿ ಹೇಳ್ಕೊಡ್ತಾ ಇದ್ದಿದ್ದೆ ನನಗೆ, ನಾನೀಗ ಈ ವಯಸ್ಸಿನಲ್ಲಿ ಈ ರೀತಿ ಕಳ್ಳ ಆಗ್ತಾ ಇರ್ಲಿಲ್ಲ. ನಾನು ಸಣ್ಣ ಮೊದಲನೇ ಜೀವನದಲ್ಲಿ ನಾನೇನ್ ಕದ್ದಿದ್ದೆ, ಒಂದು ಬಾಳೆಹಣ್ಣು ಕದ್ದಿದ್ದೆ. ಆಗ ನೀನು ನನಗೆ ಶಬ್ಬಾಷ್ ಅಂತ ಹೇಳಿ ನನಗೆ ಇನ್ನೂ ಆಮೇಲೆ ಸಣ್ಣ ಪುಟ್ಟ ಕದಿಯೋದ್ ಪ್ರಾರಂಭ ಮಾಡಿದೆ, ಆಗ್ಲೂ ನೀನೇನು ಹೇಳಿಲ್ಲ. ಈಗ ನಾನು ಈ ಅವಸ್ಥೆಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನೀನು ಅಂತ ಹೇಳಿದ್ರೆ. ನಾವು ಕೆಲವು ಬಾರಿ ನಾವು ಮಕ್ಕಳಿಗೆ ಏನ್ ಹೇಳ್ತೀವಿ, ಹೇಗ್ ಹೇಳ್ಕೊಡ್ತೀವಿ, ಅದು ತುಂಬಾ ಮುಖ್ಯವಾಗಿರುತ್ತೆ. ತಂದೆ ತಾಯಿ ಕೆಲವು ಬಾರಿ ಹೇಳ್ತಾರೆ. ನಾನೀಗ ಒಂದು ಉದಾಹರಣೆ ಕೊಟ್ಟೆ, ನೆಗೆಟಿವ್ ಎಕ್ಸಾಂಪಲ್ ಕೊಟ್ಟೆ, ಹೌದಲ್ಲ? ಈಗ ನಾನು ನಿಮ್ಗೆ ಪಾಸಿಟಿವ್ ಎಕ್ಸಾಂಪಲ್ ಕೊಟ್ಟೆ. ನಾವೆಲ್ಲರೂ ಪ್ರತಿದಿನ ಆಕಾಶದಲ್ಲಿ ಒಂದು ತಾರೆಯನ್ನ ಯಾವಾಗ್ಲೂ ಅದೇ ಸ್ಥಾನದಲ್ಲಿ ನೋಡ್ತೀವಿ. ಯಾವುದು? ಅದನ್ನ ಧ್ರುವ ತಾರೆ ಅಂತ ಹೇಳ್ತಾರೆ. ಆ ಧ್ರುವ ತಾರೆ ಇದೆಯಲ್ಲ, ಅದು ಯಾವಾಗಲೂ ಆ ಧ್ರುವ ಹೇಗೆ ಆ ಸ್ಥಾನವನ್ನ ಪಡೀತು, ನಾವೆಷ್ಟೋ ಬಾರಿ ಕೇಳಿರ್ಬೋದು ಕತೆ. ಆದ್ರೆ ನಾನು ಈ ಪೇರೆಂಟಿಂಗ್ ದೃಷ್ಟಿಕೋನದಿಂದ ಇವತ್ತು ನಾನು ನಿಮ್ಗೆ ಧ್ರುವನ ಕಥೆಯನ್ನ ಹೇಳ್ತೇನೆ. ಈಗ ತಮ್ಮೆಲ್ಲರಿಗೂ ನಾನು ಸ್ವಲ್ಪ ನಮ್ಮ ಹಿಂದೂ ಧರ್ಮದ ಗ್ರಂಥಗಳ ಪರಿಚಯ, ನಿಮ್ಗೆ ಒಂದು ಪರೀಕ್ಷೆ ಮಾಡ್ತೇನೆ. ಓಕೆ? ಧ್ರುವನ ತಂದೆ ತಾಯಿ ಹೆಸರು ಯಾರು? ಧ್ರುವನ ತಂದೆ ಹೆಸರು ಏನು? ಯಾರಿಗಾರು ಗೊತ್ತಿದ್ಯಾ? ಧ್ರುವನ ತಂದೆ ಧ್ರುವನ ತಂದೆ ಹೆಸರೇನು? ಹೇಳಿ. ಧ್ರುವನ ತಂದೆ ಹೆಸರೇನು? ಧ್ರುವನ ತಂದೆ ಹೆಸರು ನೀವೆಲ್ಲರೂ ಹೇಳಿ ನನ್ನ ಹಿಂದೆ. ಉತ್ಥಾನಪಾದ. ಹೇಳಿ, ಉತ್ಥಾನಪಾದ. ನಾನು ನಿಮ್ಗೆ ಕೆಲವು ಹೆಸರುಗಳನ್ನ ಹೇಳ್ತೀನಿ, ನೀವು ಇದನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಉತ್ಥಾನಪಾದನಿಗೆ 2 ಹೆಂಡತಿಯರಿದ್ರು. ಒಂದು ಹೆಂಡತಿ ಹೆಸರು ಸುನೀತಿ. ಏನು? ಸುನೀತಿ. ಮತ್ತೊಂದು ಹೆಂಡತಿ ಹೆಸರು ಸುರುಚಿ. ಹೇಳಿ ಮತ್ತೊಂದು ಬಾರಿ. ಸುರುಚಿ. ಸುನೀತಿ ಮತ್ತು ಸುರುಚಿ. ಸುನೀತಿ ಅಂತ ಹೆಸರಿನಿಂದಾನೇ ಗೊತ್ತಾಗುತ್ತೆ ಅವಳು ಒಳ್ಳೆ ನೀತಿಯನ್ನ ಹೊಂದಿದ್ಲು ಅಂತ. ಸುರುಚಿ ಹೆಸರು ಹೇಳ್ಕೊಡುತ್ತೆ ಅವಳು ತುಂಬಾ ರೂಪವತಿ ಆಗಿದ್ಲು ಅಂತ ಹೇಳಿ. ಯಾವಾಗ 2 ಹೆಂಡತಿಯರು ಇರ್ತಾರೆ, ಸಾಮಾನ್ಯವಾಗಿ ಯಾವಾಗ್ಲೂ ಒಬ್ರು ಮೇಲೆ ಒಬ್ರು ಕೆಳಗಡೆ ಇದ್ದೇ ಇರ್ತಾರೆ. ಈಗ ಈ ರಾಜನಿಗೆ 2ನೇ ಹೆಂಡತಿ ಸುರುಚಿ ತುಂಬಾ ಫೇವ್ರೆಟ್ ಆಗಿದ್ಲು. ಯಾಕೆ? ತುಂಬಾ ಸುಂದರವಾಗಿದ್ಲು. ಅದಕ್ಕೋಸ್ಕರ ಈಗ ಸುನೀತಿಯ ಮಗ ಆಗಿದ್ದ ಧ್ರುವ. ಹೇಳಿ, ಸುನೀತಿಯ ಮಗ ಯಾರು? ಧ್ರುವ. ಸುರುಚಿಯ ಮಗ ಉತ್ತಮ. ಸುರುಚಿಯ ಮಗ ಯಾರು? ಉತ್ತಮ. ವೆರಿ ಗುಡ್. ಈಗ ಮತ್ತೊಮ್ಮೆ ಒಂದು ಪರೀಕ್ಷೆ. ಧ್ರುವನ ತಂದೆ ಹೆಸರೇನು? ಉತ್ಥಾನಪಾದ. ಧ್ರುವನ ತಾಯಿ ಹೆಸರೇನು? ಸುನೀತಿ. ವೆರಿ ಗುಡ್. ಧ್ರುವನ ಮಲತಾಯಿ ಹೆಸರು? ಸುರುಚಿ. ಆಮೇಲೆ ಇವನ ತಮ್ಮನ ಹೆಸರು ಉತ್ತಮ. ಇಲ್ಲಿ ತನಕ ಎಲ್ಲರಿಗೂ ಗೊತ್ತಾಯ್ತು. ಈಗ ಉತ್ಥಾನಪಾದ ಒಂದು ದಿನ ಆಸ್ಥಾನದಲ್ಲಿ ಕುತ್ಕೊಂಡಿದ್ರು, ಅವನ ಸಿಂಹಾಸನದ ಮೇಲೆ ಕುತ್ಕೊಂಡಿದ್ರು. ಆಗ ಉತ್ತಮ ತಂದೆ ತೊಡೆ ಮೇಲೆ ಕುತ್ಕೊಂಡಿದ್ದ. ಧ್ರುವನು ಬರ್ತಾನೆ.
ಧ್ರುವನಿಗೂ ಅನ್ಸುತ್ತೆ ನಾನು ತಂದೆ ತೊಡೆ ಮೇಲೆ ಕುತ್ಕೊಳ್ಬೇಕು ಅಂತ ಹೇಳಿ. ಆಗ ತಂದೆ ಎದ್ದು ಕೂರ್ಸೇಬೇಕಿತ್ತು. ಆಗ ಸುರುಚಿ ಬರ್ತಾಳೆ, ಮಲತಾಯಿ ಬಂದು ಹೇಳ್ತಾಳೆ, ನಿನಗೆ ನಿಮ್ಮ ತಂದೆ ತೊಡೆ ಮೇಲೆ ಕುತ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲ, ಆ ಯೋಗ್ಯತೆ ಇಲ್ಲ ನಿನಗೆ. ಯಾಕೆ? ನೀನು ನನ್ನ ಹೊಟ್ಟೆನಲ್ಲಿ ಹುಟ್ಟಿಲ್ಲ. ಈ ರೀತಿ ಹೇಳಿ ಅವನಿಗೆ ಬಡಿದು ಕಳಿಸ್ಬಿಟ್ಲು. ಅವನು ಸಣ್ಣ ಬಾಲಕ, ಒಂದು 5 ವರ್ಷದ ಬಾಲಕ. ಅದನ್ನ ಆ ಆಕ್ರೋಶವನ್ನ, ಆ ದ್ವೇಷದ ಭಾವನೆಯನ್ನು ನೋಡಿದ ತಕ್ಷಣ ಧ್ರುವನಿಗೆ ತಕ್ಷಣ ಅಳು ಬರೋಕ್ ಪ್ರಾರಂಭ ಆಯ್ತು. ಬರೀ ಅಳೋದಲ್ಲ, ಆ ಕೋಪ, ಕೆಂಡದಂತ ಕೋಪ ಬರ್ತು. ಆಮೇಲೆ ಅವನ ನಾಲಿಗೆ, ಅವನ ತುಟಿ ಎಲ್ಲ, ಅದಾದ್ಮೇಲೆ ಈ ರೀತಿ ಎಲ್ಲ ಆ ಕೋಪದಿಂದ ಅವನು ಅಲ್ಲಿಂದ ತಕ್ಷಣ ಓಡೋಡಿ ಬಂದ್ಬಿಟ್ಟ ತಾಯಿ ಹತ್ರ ಬಂದಿದ ತಕ್ಷಣ ಅವನು ಸುನೀತಿಗೆ ಬಂದು ಹೇಳ್ದ, ಅಪ್ಪ ಈ ರೀತಿ ಮಾಡಿದ್ರು ಅಂತ ಹೇಳಿ. ಆಮೇಲೆ ಅವಳು ಅಳೋದ್ ಪ್ರಾರಂಭ ಮಾಡಿದ್ಲು. ಸುನೀತಿಗೆ ಅನ್ನಿಸ್ತಾ ಇತ್ತು, ಉತ್ಥಾನಪಾದ ಅವರು ಕೆಲವು ಬಾರಿ ಈ ರೀತಿ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ. ಆದ್ರೆ ಅವಳು ಅಸಹಾಯಕಳಾಗಿದ್ಲು. ಅವಳ ಕೈಯಲ್ಲಿ ಏನಿರ್ಲಿಲ್ಲ, ನಾನು ಈಗ ಏನ್ ಮಾಡೋದು ಅಂತ ಹೇಳಿ. ತಕ್ಷಣ ಧ್ರುವನ ಮುಖ ನೋಡಿದ ತಕ್ಷಣ ಅವಳಿಗೆ ಅನ್ನಿಸ್ತು, ಈಗ ಇವನಿಗೆ ಸಾಂತ್ವನ ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ತಂದೆ ತಾಯಿಯ ಒಂದು ಕರ್ತವ್ಯ ಆಗತ್ತೆ, ಯಾವಾಗ ಮಕ್ಕಳಿಗೆ ಸ್ವಲ್ಪ ಅವ್ರು ನಿರುತ್ಸಾಹಿಯರಾಗ್ಬಿಡ್ತಾರೆ, ಅವರಿಗೆ ಎಂಕರೇಜ್ಮೆಂಟ್ ಕೊಡ್ಬೇಕು. ಅವಳು ಏನ್ ಮಾಡಿದ್ಲು, ಆ ತಾಯಿಯ ಪ್ರೀತಿಯನ್ನ ತೋರಿಸ್ತಾ ಇದ್ಲು. ಆದ್ರೆ ಇವನಿಗೆ ಆ ದ್ವೇಷದ ಭಾವನೆ ಇತ್ತಲ್ಲ. ಧ್ರುವ ಹೇಳ್ದ, ನಾನು ನಮ್ಮ ತಂದೆ ಇದಾರಲ್ಲ, ನಮ್ಮ ಮುತ್ತಾತ, ಅವ್ರಿಗಿಂತ ದೊಡ್ಡ ಸಾಮ್ರಾಜ್ಯವನ್ನ ನಾ ಕಟ್ಟಬೇಕು. ಧ್ರುವನ ಆಂಬಿಷನ್ ನೋಡಿ ಹೇಳ್ತಾ ಇದ್ದಾನೆ. ಅವನ ಮುತ್ತಾತ ಯಾರು ಅಂತ ಹೇಳಿ ಬ್ರಹ್ಮ. ಬ್ರಹ್ಮನ ಸಾಮ್ರಾಜ್ಯ ಯಾವುದು? ಸಂಪೂರ್ಣ ಬ್ರಹ್ಮಾಂಡ. ಅವನ್ ಹೇಳ್ತಾರೆ, ನನ್ಗೆ ಬ್ರಹ್ಮಾಂಡಕ್ಕಿಂತ ದೊಡ್ಡ ಸಾಮ್ರಾಜ್ಯ ಬೇಕು ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ಇವನಲ್ಲಿ ಆ ಸೇಡಿತ್ತಲ್ಲ, ಸೇಡಿನ ಭಾವನೆ ಇತ್ತು, ಮತ್ತೆ ದೊಡ್ಡ ಸಾಮ್ರಾಜ್ಯ ಬೇಕು ಅನ್ನುವಂಥ ಭಾವನೆ ಇತ್ತು. ಅದಕ್ಕೋಸ್ಕರ ನನಗೆ ಹೇಗ್ ಸಿಗುತ್ತೆ ಇದು, ತಾಯಿಗೆ ಕೇಳಿದ್ದು. ಆಮೇಲೆ ತಾಯಿ ಹೇಳ್ತಾಳೆ, ಈ ಪರಿಸ್ಥಿತಿಯನ್ನ ಬದಲಾವಣೆ ಮಾಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ, ಆದ್ರೆ ಸಾಧ್ಯ ಆಗತ್ತೆ ವಿಷ್ಣುವಿನಿಂದ. ವಿಷ್ಣು ಏನ್ ಮಾಡ್ಬೋದು, ನಿನಗೆ 1000 ತಾಯಿಯ ಪ್ರೀತಿಯನ್ನು ತೋರಿಸ್ಬೋದು. ನಿನಗೆ ನಾನು ಈಗ ಆ ಪ್ರೀತಿಯನ್ನು ತೋರಿಸೋದಕ್ಕೆ ಆಗ್ತಾ ಇಲ್ಲ, ಆದ್ರೆ ವಿಷ್ಣು ಏನ್ ಮಾಡ್ಬೋದು ನೋಡಿ. ತಾಯಿ ಈ ರೀತಿ ಹೇಳೋದು ಕಷ್ಟ. ತಾಯಿ ಕೆಲವು ಬಾರಿ ಯಾರಾದ್ರೂ ಭಗವಂತನ ಭಕ್ತರಾಗ್ತಾ ಇದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ, ನನ್ನ ಪ್ರೀತಿಯಲ್ಲಿ ಕಡಿಮೆ ಆಗ್ಬಿಡುತ್ತೋ ಅಂತ ಹೇಳಿ. ಆದ್ರೆ ಸುನೀತಿ ಏನ್ ಹೇಳ್ತಾ ಇದ್ದಾಳೆ, ನೀನು ವಿಷ್ಣು ಏನಾದ್ರೂ ಸಿಕ್ಕಿದ್ರೆ ನಿನಗೆ 1000 ತಾಯಿಯ ಪ್ರೀತಿ ಸಿಗುತ್ತೆ ಅಂತ. ಈಗ ಧ್ರುವ ಕೇಳ್ತಾ ಇದ್ದಾನೆ, ಧ್ರುವ 5 ವರ್ಷದ ಮಗು ಕೇಳ್ತಾ ಇದ್ದಾನೆ, ಈಗ ನನಗೆ ಆ ವಿಷ್ಣು ಎಲ್ಲಿ ಸಿಗ್ತಾನೆ? ಈ ಪ್ರಶ್ನೆ ನಮ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಈ ಪ್ರಶ್ನೆ ಏನಾದ್ರೂ ನಮ್ಮ ಮಕ್ಕಳು 5 ವರ್ಷದ ಮಗು ಏನಾದ್ರೂ ನಮಗ್ ಕೇಳಿರ್ತಾ ಇದ್ದಿದ್ರೆ ನಾವೇನ್ ಹೇಳ್ತೀವಿ? ತಾವೆಲ್ಲರೂ ಹೇಳಿ, ಏನು 5 ವರ್ಷದ ಮಗು ಏನಾದ್ರು ನಮಗ್ ಕೇಳಿದ್ರೆ ವಿಷ್ಣು ಎಲ್ಲಿ ಕಾಣಿಸ್ತಾನೆ, ನಾವೇನು ಉತ್ತರ ಕೊಡ್ತೀವಿ? ಯಾರಾದ್ರೂ ಹೇಳ್ಬೋದು? ಏನು ಉತ್ತರ ಕೊಡ್ಬೋದು ಸಾಮಾನ್ಯವಾಗಿ? ಯಾರಾದ್ರೂ ಹೇಳ್ಬೋದು? ಏನ್ ಉತ್ತರ ಕೊಡ್ಬೋದು? ನಮ್ ದೇವ್ರ ಮನೆಯಲ್ಲಿದೆ, ಬನ್ನಿ ಆ ವಿಷ್ಣುನ ನಾ ಇಲ್ಲೇ ತೋರಿಸ್ಬಿಡ್ತೀನಿ, ಆ ರೀತಿ ಹೇಳ್ಬೋದು. ಆದ್ರೆ ನೋಡಿ, ಸುನೀತಿ ಏನ್ ಹೇಳಿದ್ಲು, ನಾನು ಕೇಳಿದ್ದೀನಿ ಎಷ್ಟೋ ಋಷಿ ಮುನಿಗಳು ಆ ವಿಷ್ಣುವನ್ನ ಅವರು ತಪಸ್ಸೆ ಮಾಡಿ, ಅರಣ್ಯದಲ್ಲಿ ತಪಸ್ಸೆ ಮಾಡಿ ಅವರು ವಿಷ್ಣುವಿನ ದರ್ಶನ ಪ್ರಾಪ್ತಿ ಮಾಡ್ಕೊಳ್ತಾರೆ ಅಂತ ಹೇಳಿ. ಈಗ ಧ್ರುವ ಇದನ್ನ ಮೊದಲನೇ ಬಾರಿ ಕೇಳಿದ. ಅವನ್ ಹೇಳಿದ, ಆಯ್ತು ನಾನು ಆ ವಿಷ್ಣುವಿನ ದರ್ಶನ ಮಾಡ್ಬೇಕು ಅಂತ ಹೇಳಿ. ಆಗ ತಕ್ಷಣನೇ ಅವನು ಮನೆ ಬಿಟ್ಟು ಅವನು ಹೋಗ್ಬಿಟ್ಟ. ಈಗ ಸುನೀತಿ ಮತ್ತು ಉತ್ತಾನಪಾದ ಅವ್ರಿಗೂ ಆಶ್ಚರ್ಯ ಆಗೋಯ್ತು, ನಮ್ಮ ಧ್ರುವ ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ. ಆಮೇಲೆ ಸತತವಾಗಿ ಅವನು 6 ತಿಂಗಳ ಕಾಲ ತಪಸ್ಸೆ ಮಾಡಿದ. 6 ತಿಂಗಳ ಕಾಲ ತಪಸ್ಸೆ ಮಾಡಿ ಕೊನೆಗೆ ಅವನಿಗೆ ಯಾರ ದರ್ಶನ ಆಯ್ತು? ವಿಷ್ಣುವಿನ ಸಾಕ್ಷಾತ್ ದರ್ಶನ ಆಯ್ತು. ನೋಡಿ, ನಾವು ಯಾವಾಗ್ಲಾದ್ರೂ ಟ್ರಿಪ್ಗಂತ ಯಾವಾಗ್ಲಾದ್ರೂ ಫಾರೆಸ್ಟ್ಗೆ ಹೋಗಿರ್ಬೋದು. ಎಷ್ಟು ಜನ ಇಲ್ಲಿ ಫಾರೆಸ್ಟ್ಗೆ ಟ್ರಿಪ್ ಅಂತ ಹೋಗಿದಿರಿ? ಎಷ್ಟೊತ್ತು ಇರ್ತೀವಿ ನಾವು? ಹೋದ್ರೆ ಒಬ್ರಂತೂ ಹೋಗೋದಿಲ್ಲ,
ರಾತ್ರಿ ಅಂತೂ ಇರೋದಿಲ್ಲ. ಅದೇ ದಿನ ಬೆಳಕಿದ್ದಾಗ ಮಾತ್ರ ಇರ್ತೀವಿ, ಆಮೇಲೆ ಗುಂಪಲ್ಲಿ ಹೋಗ್ತೀವಿ, ಗುಂಪಲ್ಲಿ ವಾಪಸ್ ಬಂದ್ಬಿಡ್ತೀವಿ. ಆದ್ರೆ ಆಲೋಚನೆ ಮಾಡಿ, ಧ್ರುವ ಬರೀ 5 ವರ್ಷದ ಮಗು. ಇಲ್ಲಿ ನಿಮ್ಗೆ ಎಷ್ಟು ವರ್ಷ ಪುಟ್ಟ? ಆರ್ಯನ್ ಎಷ್ಟು ವರ್ಷ ನಿಮ್ದು? ಹೌ ಮೆನಿ ಇಯರ್ಸ್ ಓಲ್ಡ್? 8 years. ಇವನಿಗಿಂತ ಚಿಕ್ಕವನು. ನೋಡಿ, ಈ ವಯಸ್ಸಿನಿಂದ ಯಾರಾದ್ರೂ ಒಬ್ಬರಿಗೆ ನಾವು ಎಲ್ಲರೂ ಆಚೆ ಕಳಿಸ್ತೀವಿ. ಆದ್ರೆ ಧ್ರುವ 5 ವರ್ಷಕ್ಕೆ ಅವನು ವಾಪಸ್ ಹೋಗ್ಬಿಟ್ಟಿದ್ದ ಅರಣ್ಯಕ್ಕೆ. ಇದನ್ನ ಕೇಳಿದ ತಕ್ಷಣ ಉತ್ಥಾನಪಾದನಿಗೂ ತುಂಬಾ ಚಿಂತೆ. ಅದಾದ್ಮೇಲೆ 6 ತಿಂಗಳ ಕಾಲ ನಾರದ, ನೋಡಿ ಭಗವಂತ ಇದನ್ನ ದರ್ಶನ ಮಾಡೋದಕ್ಕೆ ಯಾವಾಗ್ಲಾದ್ರು ಯಾರಾದ್ರೂ ಹೋಗ್ತಾರಲ್ಲ, ಆಗ ಭಗವಂತ ವಿಷ್ಣುನೇ ಅರೇಂಜ್ ಮಾಡ್ತಾರೆ. ಭಗವಂತ ವಿಷ್ಣು ನಾರದ ಮುನಿ ಕಳಿಸ್ಕೊಟ್ಟ, ನೀನ್ ಹೋಗಿ ನನ್ನನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ, ಹೋಗಿ ಅವನಿಗೆ ದಾರಿ ತೋರಿಸ್ಕೊಡು ಅಂತ. ಆಗ ನಾರದ ಮುನಿ ಬಂದ ತಕ್ಷಣ ಆ ಮಗುಗೆ ದಾರಿ ತೋರಿಸಿ ಅವನಿಗೆ ತಪಸ್ಯಾದ ಮಾರ್ಗವನ್ನ ಹೇಳ್ಕೊಟ್ಟು ಅವನಿಗೆ 6 ತಿಂಗಳಿನಲ್ಲೇ ಭಗವಂತನ ದರ್ಶನ ಆಗೋಯ್ತು. ಈಗ ಎಲ್ಲರ ಜೀವನದಲ್ಲೂ ಯಾವ್ದಾದ್ರು ಒಂದು ಬೇರೆಯವರಿಂದ ಸ್ವಲ್ಪ ಕೆಟ್ಟದ ಮಾತು ಯಾರಾದ್ರೂ ಹೇಳಿರ್ತಾರೆ. ಈಗ ಸುನೀತಿ ಒಂದು ಹೇಳಿಕೊಟ್ಟಿದ್ದು ಅಂತ ಹೇಳಿದ್ರೆ, ನಿನಗೆ ಭಗವಂತನ ದರ್ಶನ ದಾರಿ ಹೇಳ್ಕೊಟ್ಲು, ಆಮೇಲೆ ಮತ್ತೊಂದು ಹೇಳ್ಕೊಟ್ಲು, ಸುರುಚಿಯ ಮೇಲೆ ನೀನು ಯಾವಾಗ್ಲೂ ದ್ವೇಷ ಪಡಬೇಡ. ಇದನ್ನ ಸಾಮಾನ್ಯವಾಗಿ ಹೇಳ್ಕೊಡೋದು ಕಷ್ಟ, ಯಾಕೆಂದ್ರೆ ಮಲತಾಯಿ ಮೇಲೆ ಆಲ್ರೆಡಿ ದ್ವೇಷ ಇರುತ್ತೆ. ಆದ್ರೆ ಹೇಳಿದ್ರು ನೀನು ದ್ವೇಷ ಪಡಬೇಡ ಅಂತ ಹೇಳಿ. ಈ ರೀತಿ ಸುನೀತಿ ಒಂದು ದಾರಿಯನ್ನ ಧ್ರುವನಿಗೆ ಹೇಳ್ಕೊಟ್ಲು. ನಾನು ಮತ್ತೊಂದು ಕಥೆ ಹೇಳಿದೆ, ಹೇಗೆ ತಪ್ಪು ದಾರಿಯನ್ನ ನಾವು ಯಾವಾಗ್ಲಾದ್ರೂ ಬೇರೆಯವ್ರಿಗೂ ಹೇಳ್ಕೊಟ್ಬಿಡ್ಬೋದು, ನಮ್ಮ ಮಕ್ಕಳಿಗೆ. ಹೇಗೆ ನಾವು ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ನೋಡಿ, ದೊಡ್ಡವ್ರಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಹೇಗೆ ಹೇಳ್ಕೊಡ್ಬೋದು? ಕೆಲವು ಬಾರಿ ಮಾತಂತ ಏನಾದ್ರು ಉಪದೇಶ ಕೊಟ್ಟು ಹೇಳ್ಕೊಟ್ಬಿಡ್ಬೋದು. ಸಣ್ಣ ಮಕ್ಕಳಿಗೆ ಹೇಳ್ಕೊಡೋದು ಕಷ್ಟ. ಸಣ್ಣ ಮಕ್ಕಳಿಗೆ ಯಾಕೆ ಹೇಳ್ಕೊಡೋದು ಕಷ್ಟ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳು ನಾವು ಹೇಳೋದು ಕೇಳೋದಿಲ್ಲ, ನಾವು ಮಾಡೋದು ನೋಡಿ ಮಾಡ್ತಾರೆ. ನಾನೊಂದು ಸಣ್ಣ ವಿಷಯ ಹೇಳ್ತೀನಿ. ನಮ್ಮ ಧಾರವಾಡದಲ್ಲಿ ಒಂದು ಭಕ್ತರಿದ್ದಾರೆ. ಆ ಭಕ್ತರಿಗೆ ಒಂದು ಮಗು ಇದೆ. ಆ ತಂದೆ ಆ ಮಗುವನ್ನ ಕರ್ಕೊಂಡು ಮಂದಿರಕ್ಕೆ ಬರುವಾಗ, ತಂದೆ ಬಂದಿದ ತಕ್ಷಣ ಭಗವಂತನಿಗೆ ಅವರು ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಆ ಮಗು ಏನ್ ಮಾಡ್ತಾ ಇರುತ್ತೆ, ಮೊದಲು ನೋಡುತ್ತೆ ತಂದೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಆಮೇಲೆ ತಂದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಮಗುನು ಮಾಡುತ್ತೆ. ಅದಕ್ಕೋಸ್ಕರ ಇಂಗ್ಲಿಷ್ ನಲ್ಲಿ ಒಂದು ಪ್ರಾವರ್ಬ್ ಇದೆ. ಆ ಪ್ರಾವರ್ಬ್ ಹೇಳುತ್ತೆ, ಮೋರ್ ಥಿಂಗ್ಸ್ ಆರ್ ಕಾಟ್ ದ್ಯಾನ್ ಟಾಟ್. ಸಾಮಾನ್ಯವಾಗಿ ನಾವು ಹೇಳೋದು ಅವರು ಕೇಳೋದಿಲ್ಲ. ಯುವರ್ ಆಕ್ಷನ್ ಸ್ಪೀಕ್ ಲೌಡರ್ ದನ್ ಯುವರ್ ವರ್ಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವು ಬಾರಿ ನಾವು ಮಾಡುವಂತಹ ವರ್ತನೆ ಅದು ಕೆಲವು ಬಾರಿ ನಾವು ಮಾಡ್ತಾ ಇರುವಂತಹ ಹೇಳ್ತಾ ಇರೋ ಮಾತಿಗಿಂತ ಹೆಚ್ಚು ದೊಡ್ಡದಾಗಿ ಹೇಳುತ್ತೆ. ಒಂದು ದಿನ ಶಾಲೆನಲ್ಲಿ ಒಬ್ಬಳು ಟೀಚರ್ ಎಲ್ಲ ಮಕ್ಕಳಿಗೆ ಒಂದು ಸಣ್ಣ ಹೋಮ್ವರ್ಕ್ ಕೊಟ್ಟಿದ್ಲು. ಆ ಹೋಮ್ವರ್ಕ್ ಅನ್ನ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವಳು ಪೇಪರ್ ಕರೆಕ್ಷನ್ ಮಾಡ್ತಾ ಇದ್ಲು. ಹಸ್ಬೆಂಡ್ ಪಕ್ಕದಲ್ಲೇ ಕುತ್ಕೊಂಡು ಮೊಬೈಲ್ನಲ್ಲಿ ಏನೋ ಮಾತಾಡ್ತಾ ಇದ್ರು, ಇಲ್ಲ ಮೊಬೈಲ್ನಲ್ಲಿ ಏನೋ ಗೇಮ್ಸ್ ಆಡ್ತಾ ಇದ್ರು, ಕುತ್ಕೊಂಡಿದ್ರು ಪಕ್ಕದಲ್ಲೇ. ಆಗ ಹೆಂಡತಿ ಕರೆಕ್ಟ್ ಮಾಡ್ತಾ ಮಾಡ್ತಾ ಕೊನೆಗೆ ಇವಳು ಅಳೋದ್ ಪ್ರಾರಂಭ ಮಾಡ್ಬಿಟ್ಲು. ಟೀಚರ್ ಅಳ್ತಾ ಇದ್ದಾರೆ ಆ ಪೇಪರ್ ಕರೆಕ್ಷನ್ ಮಾಡ್ತಾ ಮಾಡ್ತಾ. ಗಂಡನ್ಗೆ ಆಶ್ಚರ್ಯ ಆಗೋಯ್ತು. ನಿಲ್ಲಿಸ್ಬಿಟ್ಟು ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದ. ಆಗ ಅವಳು ಹೇಳಿದ್ಲು, ನಾನು ನಿನ್ನೆ ಮಕ್ಕಳಿಗೆಲ್ಲ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಅದಕ್ಕೂ ಇದಕ್ಕೇನು ಸಂಬಂಧ, ಯಾಕೆ ಅಳ್ತಾ ಇದೆಯಾ? ಆಗ ಅವಳು ಹೇಳಿದ್ಲು, ಅವರೆಲ್ಲರೂ ಬರ್ದಿರುವಂತಹ ರೆಸ್ಪಾನ್ಸ್ ಅಲ್ಲಿ ಈ ಕೊನೆ ಪೇಪರ್ ನಾನು ಯಾವಾಗ ಓದ್ತೀನಲ್ಲ ಅದನ್ನ ನೋಡಿ ನನಗೆ ತುಂಬಾ ಅಳು ಬರ್ತಾ ಇದೆ. ಆಗ ಕೇಳಿದ್ರು, ಯಾಕೆ ಅಂತ ಕೇಳಿದಕ್ಕೆ ನಾನು ಪ್ರಶ್ನೆ ಕೇಳಿದ್ದೆ, ನಿಮ್ಮ ಜೀವನದ ಲಕ್ಷ್ಯ ಏನು, ನಿಮ್ಮ ಜೀವನದ ಗುರಿ ಏನು, ವಾಟ್ ಡು ಯು ವಾಂಟ್ ಟು ಬಿಕಮ್, ಅದನ್ನ ಕೇಳಿದ್ದೆ. ಆದ್ರೆ ಒಬ್ಬ ವ್ಯಕ್ತಿ ಏನು, ಒಂದು ಸಣ್ಣ ಮಗು ಏನಂತ ಬರೆದಿದ್ದಾನೆ ಅಂತ ಹೇಳಿದ್ರೆ, ಐ ವಾಂಟ್ ಟು ಬಿಕಮ್ ಸ್ಮಾರ್ಟ್ ಫೋನ್. ಏನಾಗಬೇಕು ಅಂತ ಹೇಳ್ತಾ ಇದ್ದಾನೆ, ಐ ವಾಂಟ್ ಟು ಬಿಕಮ್ ಅ ಸ್ಮಾರ್ಟ್ ಫೋನ್. ಯಾಕೆ ಅಂತ ಕೇಳಿದಕ್ಕೆ ಅವನು ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ಆ ಸ್ಮಾರ್ಟ್ ಫೋನು ನಮ್ಮ ತಂದೆ ತಾಯಿಗೆ ತುಂಬಾ ಪ್ರಿಯವಾಗಿದೆ. ನಮ್ಮ ತಂದೆ ತಾಯಿ ನನಗಿಂತ ಹೆಚ್ಚಾಗಿ ಆ ಸ್ಮಾರ್ಟ್ ಫೋನ್ ಅನ್ನ ಪ್ರೀತಿಸ್ತಾರೆ. ಅವರು ಆಫೀಸಿಂದ ಲೇಟ್ ಆಗಿ ಬರ್ತಾರೆ, ಆದ್ರೆ ಅವ್ರ ಮೊಬೈಲ್ಗೆ ಟೈಮ್ ಇದೆ, ಆದ್ರೆ ನನಗೆ ಟೈಮ್ ಇಲ್ಲ. ಎಷ್ಟೇ ಬ್ಯುಸಿ ಕೆಲಸ ಇದ್ರು
ಆ ಫೋನ್ ಕಾಲ್ ಬರ್ತಾ ಇರುವಾಗ ಅದನ್ನ ಒಂದೇ ಕಾಲ್ ನಲ್ಲಿ ಪಿಕಪ್ ಮಾಡ್ತಾರೆ, ಮಾತಾಡ್ತಾರೆ. ನಾನು ಎಷ್ಟೇ ಅಳ್ತಾ ಇದ್ರು ಅವ್ರು ನನ್ನ ಹತ್ರ ಮಾತಾಡ್ಸೋದಿಲ್ಲ. ಆಮೇಲೆ ನಮ್ಮ ತಂದೆ ಮೊಬೈಲ್ ನಲ್ಲಿ, ಸ್ಮಾರ್ಟ್ ಫೋನ್ ನಲ್ಲಿ ಗೇಮ್ಸ್ ಆಡ್ತಾರೆ, ಆದ್ರೆ ನನ್ನ ಜೊತೆ ಆಟ ಆಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನನಗನ್ನಿಸ್ತಾ ಇದೆ ನಾನು ಸ್ಮಾರ್ಟ್ ಫೋನ್ ಆಗೋದು ಬೆಟರ್ ಅಂತ. ಇದನ್ನ ಕೇಳಿದ ತಕ್ಷಣ ಆ ಗಂಡನ ಅಳೋದು ಪ್ರಾರಂಭ ಮಾಡ್ಬಿಟ್ಟ. ಆಮೇಲೆ ಕೇಳಿದ ಯಾರಿದ್ ಬರ್ದಿರೋದು ಅಂತ. ಅವಳು ಹೇಳಿದ್ಲು ಇದು ನಮ್ಮ ಮಗನೇ ಬರ್ದಿರೋದು ಅಂತ ಹೇಳಿ. ಸ್ವಲ್ಪ ಆಲೋಚನೆ ಮಾಡಿದ್ರೆ ಈಗಿನ ಕಾಲದಲ್ಲಿ ನಾವು ಕೆಲವು ಬಾರಿ ಹೇಳ್ಬೋದು, ಆದ್ರೆ ಈ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್, ಆಮೇಲೆ ಸ್ಮಾರ್ಟ್ ಫೋನ್ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ ಇದೆಲ್ಲ ಎಷ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮಕ್ಕಳು ಹತ್ತಿರದಲ್ಲಿದ್ರು ಅವ್ರಿಗೆ ನಾವು ಸಮಯ ಕೊಡೋದಕ್ಕಾಗೋದಿಲ್ಲ. ಅವ್ರಿಗೆ ಮೊಬೈಲ್ ಕೊಟ್ಬಿಟ್ಟು ಇವ್ರು ಬೇರೆ ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ. ಏನಾಗುತ್ತೆ, ದೊಡ್ಡವರಾದ್ಮೇಲೆ ಅವ್ರಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿರೋದಿಲ್ಲ. ಅದಕ್ಕೋಸ್ಕರ ಮುಂದೆ ಹೋಗಿ ಅವರು ಎಷ್ಟೊಂದು ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ತೊಡಗ್ತಾರೆ. ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಯಾಕೆ ತೊಡಗ್ತಾರೆ? ಯಾಕೆಂದ್ರೆ ಆ ಪ್ರೀತಿ ಸಿಕ್ಕಿರೋದಿಲ್ಲ. ಹಾರ್ಟ್ ಇಸ್ ವೇಕೆಂಟ್, ಹೃದಯದಲ್ಲಿ ಆ ಕೊರತೆ ಇದೆ. ಆ ಕೊರತೆಯನ್ನ ತುಂಬಿಸೋದಕ್ಕಾಗಿ ರಿಲೇಶನ್ಶಿಪ್ಸ್ಗೋಸ್ಕರ ಎಲ್ಲಾ ಕಡೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಆದ್ರೆ ರಿಲೇಶನ್ಶಿಪ್ಸ್ ಅಲ್ಲಿ ಎಷ್ಟೋ ಬಾರಿ ಅವರು ಮೋಸ ಹೋಗ್ತಾರೆ. ಈ ರೀತಿಯಾಗಿ ದಿಸ್ ಏಜ್ ಇದೆಯಲ್ಲ, ಈ ಲಾಸ್ಟ್ 20 to 30 years ಇಟ್ ಹ್ಯಾಸ್ ಪ್ರೂವ್ಡ್ ಮೋಸ್ಟ್ ಡೆಡ್ಲಿಯೆಸ್ಟ್ ಟೈಮ್ಸ್. ಈಗಿನ ಕಾಲದಲ್ಲಿ ನಾವು ನೋಡ್ಬೋದು ಜುವೆನೈಲ್ ಕ್ರೈಮ್ಸ್ ಅಂತ ಹೇಳಿದ್ರೆ ಕ್ರೈಮ್ ರೇಟ್ಸ್ 18 ವರ್ಷದ ಮಕ್ಕಳಿಗಿಂತ ಕಡಿಮೆ, ತುಂಬಾ ಹೆಚ್ಚು ಬೆಳೀತಾನೆ ಇದೆ. ಯಾಕೆ ಬೆಳೀತಾ ಇದೆ? ಯಾಕೆಂದ್ರೆ ಕ್ರೈಮ್ಸ್ ಯಾವಾಗ ಬೆಳೆಯುತ್ತೆ? ಯಾಕೆಂದ್ರೆ ಹೃದಯದಲ್ಲಿ ಆ ನೆಮ್ಮದಿ, ಶಾಂತಿ ಇಲ್ಲ, ಭಗವಂತನಲ್ಲಿ ಗೌರವ ಇಲ್ಲ. ಅದಕ್ಕೋಸ್ಕರ ಇದು ರೇಟ್ಸ್ ಇನ್ನು ಹೆಚ್ಚಾಗ್ತಾ ಇದೆ. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಸೂಯಿಸೈಡಲ್ ಥಾಟ್ಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಆರ್ಟ್ ಆಫ್ ಪೇರೆಂಟಿಂಗ್ ಅಂದಿದೆಯಲ್ಲ, ಇದು ಇನ್ನು ಮೊದಲಿನ ಕಾಲಕ್ಕಿಂತ ಇನ್ನೂ ಕಷ್ಟ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿ ಇಬ್ರು ಬ್ಯುಸಿ ಇರ್ತಾರೆ, ಮಕ್ಕಳಿಗೆ ನೋಡ್ಕೊಳ್ಳೋರ್ಗೆ ಯಾರಾದ್ರೂ ಆಳನ್ನ ಇಟ್ಕೊಂಡಿರ್ತಾರೆ. ಈಗಿಂದ ಏನಾಗೋಗ್ಬಿಟ್ಟಿದೆ, ಮಕ್ಕಳಿಗೆಲ್ಲ ಆ ನಿಜವಾದ ಏನು ಹೇಳ್ಕೊಡ್ಬೇಕಲ್ಲ, ಎಷ್ಟೇ ನಾವು ದುಡ್ಡು ಕೊಟ್ರು ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ಬೇಕಲ್ಲ ಅದು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಈ ಪೇರೆಂಟಿಂಗ್ ಅನ್ನುವಂಥದ್ದು ಒಂದು ಹೇಗೆ ಅಂತ ಹೇಳಿದ್ರೆ ಒಂದು ಪೇಂಟಿಂಗ್ ಮಾಡಿದಾಗ, ಪೇಂಟಿಂಗ್ ಅಲ್ಲಿ ಎಷ್ಟೊಂದು ಲೈನ್ಸ್ ಇರುತ್ತೆ, ಆಮೇಲೆ ಎಷ್ಟೊಂದು ಕರ್ವ್ಸ್ ಇರುತ್ತೆ, ಎಷ್ಟೊಂದು ಕಲರ್ಸ್ ಇರುತ್ತೆ. ದಟ್ ಮೇಕ್ಸ್ ಆರ್ಟ್ ವೆರಿ ಬ್ಯೂಟಿಫುಲ್, ಹೌದಲ್ಲ? ಅದೇ ರೀತಿ ಒಬ್ಬ ವ್ಯಕ್ತಿಯ ಜೀವನವನ್ನು ಹೇಗೆ ರೂಪಿಸ್ಬೇಕು ಅಂದ್ರೆ ಅದು ಒಂದು ಆರ್ಟ್ ಇದ್ದ ಹಾಗೆ. ಆರ್ಟ್ ಅಲ್ಲಿ ಏನಿರುತ್ತೆ? ಲೈನ್ ಆಫ್ ಡಿಸಿಪ್ಲಿನ್ ಇರುತ್ತೆ, ಆಮೇಲೆ ಎಷ್ಟೊಂದು ಕರ್ವ್ಸ್, ಆ ಕರ್ವ್ ಆಫ್ ಲವ್ ಇರುತ್ತೆ, ಆಮೇಲೆ ಎಷ್ಟೊಂದು ಕಲರ್. ಅದು ಆ ವ್ಯಕ್ತಿ, ನಾವು ಏನ್ ಮಾಡ್ಬೇಕು ಅಂತ ಇದೀವಲ್ಲ ಆ ವ್ಯಕ್ತಿಗೆ, ಸಣ್ಣ ಮಗುವಿಗೆ ಅದು ಅವರ ಜೀವನವನ್ನೇ ಬದಲಾಯಿಸುತ್ತೆ. ಎಷ್ಟು ಬಾರಿ ತಾವೆಲ್ಲರೂ ಎಷ್ಟೋ ಬಾರಿ ಮನೆಯೆಲ್ಲ ಕಟ್ಸಿರ್ಬೋದು. ಸಿಮೆಂಟ್ ಎಲ್ಲ ನಾವು ಹೇಗೆ ತಯಾರಾಗುತ್ತೆ ನೋಡಿದೀವಿ. ಸಿಮೆಂಟ್ ಎಷ್ಟು ಮೊದಲು ಇರುತ್ತಲ್ಲ ಸಿಮೆಂಟ್, ಅದು ಮೆತ್ತಗಿರುತ್ತೆ, ನೀವು ಹೇಗ್ ಬೇಕಾದ್ರೆ ಅದನ್ನ ಮೌಲ್ಡ್ ಮಾಡ್ಬೋದು. ಅದೇ ಸಿಮೆಂಟ್ ಅನ್ನ ಕೆಲವು ಸಮಯ ಬಿಟ್ಬಿಟ್ಟ ಮೇಲೆ ಏನಾಗೋಗ್ಬಿಡುತ್ತೆ, ಅದು ಗಟ್ಟಿ ಆಗೋಗ್ಬಿಡುತ್ತೆ. ಅದೇ ರೀತಿ ಯಾವಾಗ ಮಕ್ಕಳಿರ್ತಾರೆ ಅವರ ಈಗೋ ಅಷ್ಟೇನು ಬೆಳೆದಿರೋದಿಲ್ಲ. ಆಗ ನಾವು ಏನ್ ಬೇಕಾದ್ರೂ ಟ್ರೈನಿಂಗ್ ಹೇಗ್ ಬೇಕಾದ್ರೂ ಅವ್ರನ್ನ ನಾವು ಬದಲಾವಣೆ ಮಾಡ್ಬೋದು. ಈಗ ನೋಡಿ ಹೇಳ್ತಾರಲ್ಲ ಒಂದು ಪ್ರಾವರ್, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಅದು ಗಿಡ ಆಗಿರೋ ನಾವು ಬಾಗ್ಸಿಲ್ಲ ಅಂತ ಹೇಳಿದ್ರೆ ದೊಡ್ಡವರಾಗಿ ಹೇಗೆ ಬಗ್ಸೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರ ದೊಡ್ಡವರಾಗಿ ಈಗ ಕ್ರೈಮ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಸಣ್ಣವರಿರುವಾಗ ಅದನ್ನ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಎಲ್ಲರಿಗೂ ಅನ್ಸುತ್ತೆ ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ಬೇಕು, ಇಲ್ಲ ಡಾಕ್ಟರ್ ಆಗ್ಬೇಕು. ಇಂಜಿನಿಯರ್ ಡಾಕ್ಟರ್ ಬಿಟ್ಟು ಮತ್ತೆ ಥರ್ಡ್ ಆಪ್ಷನ್ ಇಲ್ಲ. ಈಗ ಏನಾಗ್ಬಿಡುತ್ತೆ, ಮಕ್ಕಳಿಗೆ ಕೆಲವು ಬಾರಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇಲ್ಲ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್. ಈಗಿನ ಕಾಲದಲ್ಲಿ ಯಾವುದು ಪ್ರಿಫರ್ ಮಾಡ್ತಾರೆ? ಸ್ಕಿಲ್ಸ್ ಜಾಸ್ತಿ ಇದ್ರೆ ತುಂಬಾ ಉತ್ತಮ. ಯಾಕೆಂದ್ರೆ ಸ್ಕಿಲ್ಸ್ ಇದ್ರೆ ಅವನು ಮುಂದೆ ದೊಡ್ಡವನಾಗ್ಬಿಟ್ಟು ತುಂಬಾ ಖ್ಯಾತಿ ಪಡಿಬಹುದು, ಪ್ರಸಿದ್ಧಿ ಆಗ್ಬೋದು ಅಂತ ಹೇಳಿ.
ಆದ್ರೆ ಎಷ್ಟೋ ಬಾರಿ ನಾನು ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಕೆಲವು ವರ್ಷಗಳ ಹಿಂದೆ ಒಂದು IIT ಗ್ರಾಜ್ಯುಯೇಟ್, IIT ಮಡ್ರಾಸ್. IIT ಮಡ್ರಾಸ್ ಇಸ್ ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಟ್ಸ್ ಇನ್ ಇಂಡಿಯಾ. ಅಲ್ಲಿಂದ ಒಬ್ರು ಪಾಸ್ ಔಟ್ ಆಗ್ಬಿಟ್ಟು ಅವರು ಪಾಶ್ಚಾತ್ಯ ದೇಶದಲ್ಲಿ ಹೋಗಿ ಅಲ್ಲಿ ಒಬ್ಬ ದೊಡ್ಡ ಸ್ಟಾಕ್ ಬ್ರೋಕರ್ ಎಕ್ಸ್ಚೇಂಜ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಅವರು ಹಿ ಬಿಕೇಮ್ ಆಲ್ಮೋಸ್ಟ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ಆಲ್ ಓವರ್ ಯುನೈಟೆಡ್ ಸ್ಟೇಟ್ಸ್. ಸಂಪೂರ್ಣ ಯುನೈಟೆಡ್ ಸ್ಟೇಟ್ಸ್ ನಲ್ಲೇ ಟಾಪ್ ರಿಚೆಸ್ಟ್ ಮ್ಯಾನ್. ಈ ರೀತಿ ಕೆಲವು ವರ್ಷಗಳಾದ್ಮೇಲೆ ಒಂದು ಟೈಮ್ ಆಫ್ ರಿಸೆಷನ್ ಬಂತು. ಟೈಮ್ ಆಫ್ ರಿಸೆಷನ್ ಅಂತ ಹೇಳಿದ್ರೆ ಪೂರ್ತಿ ಮಾರ್ಕೆಟ್ ಡೌನ್ ಆಗೋಗ್ಬಿಡ್ತು. ಇವ್ರ $1 ಬಿಲಿಯನ್ ಎಲ್ಲ ಇತ್ತಲ್ಲ, ಆ ಬಿಸ್ನೆಸ್ ಎಲ್ಲ ಲಾಸ್ ಆಗೋಗ್ಬಿಟ್ಟು ಅವರು ಕೊನೆಗೆ ಒಂದು ಹಿ ಬಿಕೇಮ್ ಎ ಮಿಡಲ್ ಕ್ಲಾಸ್ ಮ್ಯಾನ್. ಅಮೆರಿಕಾನಲ್ಲಿ ಮಿಡಲ್ ಕ್ಲಾಸ್ ಮೆನ್ ತರ ಇದ್ರು. ಆದ್ರೆ ಕೊನೆಗೆ ಅವ್ರಿಗೆ ಅದನ್ನ ತಡ್ಕೊಳ್ಳೋದಕ್ಕಾಗಿಲ್ಲ. ಒಳ್ಳೆ ಎಜುಕೇಶನ್ ಇದೆ, ಒಳ್ಳೆ ದುಡ್ಡಿದೆ, ಸ್ಥಾನಮಾನ ಎಲ್ಲ ಇದೆ, ಆದ್ರೆ ಇದನ್ನ ಈಗ ತಡ್ಕೊಳ್ಳೋದಕ್ಕಾಗಿಲ್ಲ. ಕೊನೆಗೆ ಏನ್ ಮಾಡಿದ್ರು, ಅವ್ರ ಪಿಸ್ತಲ್ ತಗೊಂಡ್ರು, ಅವ್ರ ವೈಫ್ಗೂ ಶೂಟ್ ಮಾಡ್ಬಿಟ್ರು, ಅವ್ರ 2 ಮಕ್ಕಳಿಗೂ ಶೂಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಯಾಕೆ ಈ ರೀತಿ ಆಯ್ತು? ಯಾಕೆ ಅಂತ ಹೇಳಿದ್ರೆ ದೇರ್ ವಾಸ್ ನೋ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸ್. ಯಾವಾಗ ನಾವು ಬರೀ ಮಕ್ಕಳಿಗೆ ಸ್ಕಿಲ್ಸ್ ಮಾತ್ರ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳಿ ಬರೀ ದುಡ್ಡು ಗಳಿಸೋದು ಮಾತ್ರ ತುಂಬಾ ಮುಖ್ಯ ಅಂತ ಆ ರೀತಿಯ ದೃಷ್ಟಿಕೋನನೇ ಕೊಟ್ಬಿಟ್ರೆ, ಮುಂದೆ ಅವರು ಜೀವನದಲ್ಲಿ ಯಾವಾಗ ಕಷ್ಟ ಬಂದಾಗ, ಯಾವಾಗ ಫೌಂಡೇಶನ್ ಇರೋದಿಲ್ಲ, ವ್ಯಾಲ್ಯೂ ಸಿಸ್ಟಮ್, ಆಗೇನಾಗೋಗ್ಬಿಡುತ್ತೆ, ಅವ್ರಿಗೆ ರೈಟ್ ಚಾಯ್ಸ್ ಮಾಡುವಂತಹ ಆ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಯಾವಾಗ್ಲೂ ನಮ್ಮ ವೈದಿಕ ಸಂಸ್ಕೃತಿನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಮೊದಲನೇ ಸಮಯದಲ್ಲಿನೇ ಅವ್ರಿಗೆ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಗುರುಕುಲದಲ್ಲಿ ಕಳಿಸಿ ಏನ್ ಮಾಡ್ತಾ ಇದ್ರು, ಅಲ್ಲಿ ಅವ್ರಿಗೆ ಎಷ್ಟೊಂದು ಈ ಶಿಸ್ತು, ಆಮೇಲೆ ನಮ್ರತೆ, ಸಹನೆ, ತಾಳ್ಮೆ ಇದೆಲ್ಲವನ್ನು ಮಕ್ಕಳಿಗೆ ಸಣ್ಣ ಮಕ್ಕಳವರಿರೋದನ್ನ ಹೇಳ್ಕೊಡ್ತಾ ಇದ್ರು. ಮುಂದೆ ದೊಡ್ಡವರಾಗಿ ಏನಾಗ್ತಾ ಇದ್ರು, ಅವರು ದೊಡ್ಡ ರಾಜರಾಗ್ತಾ ಇದ್ರು. ಈಗಿನ ಕಾಲದಲ್ಲಿ ಅವ್ರ ಮನಸ್ಸನ್ನೇ ಅವ್ರು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಇನ್ನು ಬೇರೆ ಪ್ರಜೆಗಳಿಗೆ ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರ ಹೇಳ್ತಾರಲ್ಲ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೇನು, ನಮ್ಮ ಮನಸ್ಸಿನಲ್ಲಿರುವಂತಹ ಮೊದಲು ಮನಸ್ಸನ್ನ ನಾವು ಯಾವಾಗ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಫಸ್ಟ್ ವಿ ಹ್ಯಾವ್ ಟು ಬಿಕಮ್ ಸೆಲ್ಫ್ ಮ್ಯಾನೇಜರ್, ಆಮೇಲೆ ನಾವು ಬೇರೆಯವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾನು ನಿಮ್ಗೆ ಕೊನೆಯ ಒಂದು ಶ್ಲೋಕ ಹೇಳ್ಕೊಡ್ತೀನಿ, ತಾವು ಈ ಶ್ಲೋಕವನ್ನ ಹೇಳಿ. ಇದು ಚಾಣಕ್ಯ ಪಂಡಿತ್ ಹೇಳ್ತಾ ಇದ್ದಾರೆ. ಚಾಣಕ್ಯ ಪಂಡಿತ್ ಹೇಳ್ತಾ ಇದ್ದಾರೆ, ಯಾವ ಮಗುವನ್ನ ನಾವು ತುಂಬಾ ಉತ್ತಮವಾಗಿರುವಂತಹ ಮಗು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಮಗು ಯಾವುದು ಉತ್ತಮವಾದ ಮಗು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ನೀವೆಲ್ಲರೂ ಹೇಳಿ. ಏಕೇನಾಪಿ ಸುವೃಕ್ಷೇಣ ಪುಷ್ಪಿತೇನ ಸುಗಂಧಿನ ವಾಸಿತಂ ತದ್ವನಂ ಸರ್ವಂ ಸುಪುತ್ರೇಣ ಕುಲಂ ಯಥಾ. ಈ ಶ್ಲೋಕ ಹೇಳ್ತಾ ಇದೆ, ಯಾವ ಮಗು ತುಂಬಾ ಉತ್ತಮವಾದ ಮಗು ಅಂತ ಹೇಳ್ತಾರೆ. ಹೇಗೆ ಒಂದು ಅರಣ್ಯದಲ್ಲಿ ಒಂದು ತುಂಬಾ ಸುಗಂಧವಾಗಿರೋ ಮರ ಏನಾದ್ರೂ ಇದ್ರೆ ಏನ್ ಮಾಡುತ್ತೆ, ಸಂಪೂರ್ಣ ವನಕ್ಕೆ, ಅರಣ್ಯಕ್ಕೆ ಅದೇನ್ ಕೊಡುತ್ತೆ, ಸುಗಂಧವನ್ನ ಕೊಡುತ್ತೆ. ಅದೇ ರೀತಿ ಒಂದು ಮನೆಯಲ್ಲಿ ಒಂದು ಏನಾದ್ರೂ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿದ್ರೆ ನಾವ್ ಏನ್ ಮಾಡ್ತಾನೆ, ಅವನು ಸಂಪೂರ್ಣ ಕುಟುಂಬ ಅಲ್ಲ, ಎಲ್ಲ ಕುಲದಲ್ಲಿರುವಂತಹ ಎಲ್ಲ ವಂಶಜರಿಗೂ ಅವನು ಉದ್ಧಾರ ಮಾಡ್ತಾನೆ. ಅದೇ ಒಂದು ಮನೆಯಲ್ಲಿ ಒಂದು ಕಳಂಕದ ರೀತಿಯಲ್ಲಿ ಯಾವ್ದಾದ್ರು ಒಂದು ಮಗು ಇದ್ರೆ ಅದೇನ್ ಮಾಡುತ್ತೆ ನೋಡಿ, ಈ ಶ್ಲೋಕ ಹೇಳ್ತದೆ. ಏಕೇನ ಶುಷ್ಕ ವೃಕ್ಷೇಣ ದಹ್ಯಮಾನೇನ ವಹ್ನಿನ ದಹ್ಯತೆ ತದ್ವನಂ ಸರ್ವಂ ಕುಪುತ್ರೇನ ಕುಲಂ ಯಥಾ. ಈ ಶ್ಲೋಕ ಹೇಳ್ತಾ ಇದೆ, ಹೇಗೆ ಒಂದು ಅರಣ್ಯದಲ್ಲಿ ಒಂದು ಏನಾದ್ರೂ ಮರ ಏನಾದ್ರೂ ಒಣಗೋಗ್ಬಿಟ್ಟಿದ್ರೆ ಏನ್ ಮಾಡುತ್ತೆ, ಆ ಒಣಗೋಗಿರೋ ಮರ ಅದಕ್ಕೆ ಒಂದ್ ಸ್ವಲ್ಪ ಬೆಂಕಿ ಏನಾದ್ರೂ ಬಿದ್ಬಿಟ್ರೆ ಏನಾಗುತ್ತೆ, ಅದು ಸುಟ್ಟೋಗುತ್ತೆ. ಬರೀ ಅದೊಂದು ಸುಡೋದಿಲ್ಲ, ಏನ್ ಮಾಡುತ್ತೆ, ಪೂರ್ತಿ ಎಲ್ಲ ವನವನ್ನೇ ಅದು ಸುಟ್ಟಾಕ್ಬಿಡತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ದುರ್ಯೋಧನನ ಜನ್ಮ ಆಗಿದ ತಕ್ಷಣನೇ ವಿದುರ ಹೇಳ್ತಾನೆ ಧೃತರಾಷ್ಟ್ರನಿಗೆ ಬಂದು,
ಈ ಕುಪುತ್ರ ಹುಟ್ಟಿದಾನಲ್ಲ, ಇವನು ನಿಮ್ಮ ಪೂರ್ತಿ ವಂಶವನ್ನೇ ಅವನು ಧ್ವಂಸ ಮಾಡ್ಬಿಡ್ತಾನೆ. ಈಗಲೇ ಇವನನ್ನ ಕರ್ಕೊಂಡೋಗಿ ಒಂದು ವನದಲ್ಲಿ ಬಿಟ್ಬಿಡಿ ಅಂತ ಹೇಳ್ತಾನೆ. ಆದ್ರೆ ಧೃತರಾಷ್ಟ್ರ ಹೇಳ್ತಾನೆ, ಅರೇ ಹೇಗ್ ಬಿಡೋದಕ್ಕೆ ಸಾಧ್ಯ ಆಗುತ್ತೆ? ಆದ್ರೆ ಕೊನೆಗೆ ಅವನೇನ್ ಮಾಡ್ದ, ದುರ್ಯೋಧನ ಸ್ಫೂರ್ತಿ ಅವರ ವಂಶ, ಅವರ ಎಲ್ಲಾ ತಮ್ಮಂದ್ರನ್ನು ಅವನು ಸಾಯಿಸ್ಬಿಟ್ಟ. ಯಾಕೆಂದ್ರೆ ಅವನಿಂದಾನೇ ಧೃತರಾಷ್ಟ್ರನ 100 ಪುತ್ರರೆಲ್ಲರೂ ಸತ್ತೋಗ್ಬಿಟ್ಟು, ಯಾಕೆಂದ್ರೆ ಅವನು ಒಬ್ಬನಿಂದಾನೆ, ದುರ್ಯೋಧನನಿಂದ. ಈಗ ಒಂದು ಉದಾಹರಣೆ ನಾನು ನಿಮ್ಗೆ ಕೇಳ್ತೀನಿ. ಈಗ ನಾನು ನಿಮ್ಗೆ ಒಂದು ಕೆಟ್ಟ ಉದಾಹರಣೆ ಹೇಳಿದೆ, ಕುಪುತ್ರನ ಉದಾಹರಣೆ ಕೊಡಿದೆ. ಈಗ ನೀವು ಯಾರಾದ್ರೂ ಸುಪುತ್ರನ ಉದಾಹರಣೆ ಕೊಡ್ಬೋದಾ? ಅವನ ಒಬ್ಬನ ಜನ್ಮ ಆ ಸಂಪೂರ್ಣ ಕುಲವನ್ನೇ ಉದ್ಧಾರ ಮಾಡ್ತು. ಹಾ, ಸ್ವಲ್ಪ ಜನ ಹೇಳಿ. ಶ್ರೀರಾಮ, ಓಕೆ, ಶ್ರೀರಾಮಚಂದ್ರ, ವೆರಿ ಗುಡ್. ರಾಮನವಮಿ ಈಗ ತನಾಗಿದೆ. ಮತ್ತೊಂದು ಉದಾಹರಣೆ, ಈಗ ನರಸಿಂಹ ಚತುರ್ದಶಿ ಬರ್ತಾ ಇದೆ. ಪ್ರಹ್ಲಾದ್ ಮಹಾರಾಜ್ ಅಸುರ ಕುಲದಲ್ಲಿ ಹುಟ್ಟಿದ್ದ. ಅವನು ಅಸುರ ಕುಲದಲ್ಲಿ ಹುಟ್ಟಿದ ತಕ್ಷಣ ಅವರ ತಂದೆ ಹಿರಣ್ಯಕಶಿಪಿಗೂ ಅವನು ಉದ್ಧಾರ ಮಾಡ್ಬಿಟ್ಟ. ಹಿರಣ್ಯಕಶಿಪಿಗೂ ಅವನು ಮೋಕ್ಷದ ದಾರಿಯನ್ನು ತೋರಿಸ್ಬಿಟ್ಟ. ಯಾಕೆಂದ್ರೆ ಭಗವಂತ ನೇರ ಬಂದು ಅವ್ರ ತಂದೆನ ಕೊಂದಾಕೋದು. ಸೊ ಈ ರೀತಿಯಾಗಿ ಯಾವಾಗ ನಾವು ಮಕ್ಕಳಿಗೆ ಭಗವಂತನಿಗೆ ದಾರಿ ತೋರಿಸ್ತೀವಿ, ಭಗವಂತನ ದಾರಿ ತೋರಿಸಿದ್ರೆ ನಮ್ಮ ಮನುಷ್ಯನ ಕುಲದಲ್ಲಿ ಎಲ್ಲರನ್ನೂ ಉದ್ಧಾರ ಮಾಡುವಂತ ಶಕ್ತಿ ಅವ್ರಿಗೆ ಬಂದ್ಬಿಡುತ್ತೆ. ಈಗ ಕೊನೆಯದಾಗಿ ನಾವು ತಂದೆ ತಾಯಿಯರ ಕರ್ತವ್ಯ ಏನು ಅಂತ ಒಂದು ಶ್ಲೋಕ ಹೇಳ್ತೀನಿ. ಇದು ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ಬರುತ್ತೆ. ಇದನ್ನ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ತಾವೆಲ್ಲರೂ ಈ ಶ್ಲೋಕವನ್ನ ನನ್ನಿಂದ ಹೇಳಿ. ಒಂದು ಬಾರಿ ಜೋರಾಗಿ ಹರೇ ಕೃಷ್ಣ ಅಂತ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿ ಎಲ್ಲರೂ ತಂದೆ ತಾಯಿಯಾಗಿ ಎಷ್ಟೊಂದು ತುಂಬಾ ಇದು ಪವಿತ್ರವಾಗಿರುವಂತ ಕರ್ತವ್ಯ. ಈ ಕರ್ತವ್ಯವನ್ನ ನಾವು ಹೇಗೆ ಸರಿಯಾಗಿ ನಿಭಾಯಿಸಬಹುದು ಅನ್ನೋದಕ್ಕೆ ಭಗವಂತನ ಅವತಾರವಾಗಿರುವಂತಹ ಋಷಭದೇವಿ ಅವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಹೇಳಿ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್ ದೈವಂ ನ ತತ್ಸ್ಯಾನ್ ನ ಪತಿಶ್ಚ ಸಸ್ಯಾನ್ ನ ಮೋಚಯೇದ್ಯ ಸಮಪೇತ ಮೃತ್ಯುಂ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಾವು ಗುರು ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಾವು ಬೇರೆಯವರಿಗೆ ಗುರುಗಳು ಆಗ್ಬಾರದು. ಆಮೇಲೆ ನಾವು ಬೇರೆಯವರಿಗೆ ಬಂಧುಗಳು ಆಗ್ಬಾರದು. ಇದನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ನಾವು ಬೇರೆಯವ್ರಿಗೆ ಒಳ್ಳೇದು ಹೇಳ್ಕೊಡ್ಬಾರ್ದು, ಆಮೇಲೆ ಬೇರೆಯವ್ರಿಗೆ ನಾವು ಬಂಧುಗಳಾಗ್ಬಿಡ್ಬಾರ್ದು. ಪಿತಾನ ಸಸ್ಯಾತ್, ನಾವು ಬೇರೆಯವ್ರಿಗೆ ತಂದೆ ಆಗ್ಬಾರ್ದು. ಜನನೀನ ಸಸ್ಯಾತ್, ತಾಯಿನೂ ಆಗ್ಬಾರ್ದು. ದೈವಂ ನ ತತ್ಸ್ಯಾನ್, ನಾವು ಬೇರೆಯವರಿಂದ ಆರಾಧ್ಯಕ್ಕೆ ಆ ರೀತಿ ದೈವರು ಆಗ್ಬಿಡ್ಬಾರ್ದು. ನ ಪತಿಷ್ಠ ಸಸ್ಯಾನ್, ನಾವು ಬೇರೆಯವ್ರಿಗೆ ಗಂಡನೂ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಯಾವಾಗ? ನ ಮೋಚಯೇದ್ಯ ಸಮುಪೇತ ಮೃತ್ಯುಂ, ನಾವು ಯಾವಾಗ ಅವರಿಗೆ ಈ ಜನ್ಮ ಮೃತ್ಯು ಸಂಸಾರ ಚಕ್ರದಿಂದ ಯಾವಾಗ ನಾವು ಅವ್ರಿಗೆ ಬಿಡುಗಡೆ ಮಾಡೋದಿಲ್ಲ, ಆಗ ಆ ರೀತಿಯ ಜವಾಬ್ದಾರಿ ನಾವು ತಗೊಳ್ಬಾರ್ದು ಅಂತ ಋಷಭದೇವ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ತಂದೆ ತಾಯಿ ಯಾರಾದ್ರೂ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗುರು ಟೀಚರ್ ಯಾರಾದ್ರೂ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಯಾರಾದ್ರೂ ಲೀಡರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿ, ಇಲ್ಲಿ ಯಾರಾದ್ರೂ ತುಂಬಾ ತುಂಬಾ ಪ್ರತಿಭಾನ್ವಿತ ವ್ಯಕ್ತಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಹೆಚ್ಚು ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಬೇರೆಯವ್ರಿಗೆ ಸರಿಯಾದ ದಾರಿ ತೋರಿಸ್ಬೇಕು ಅಂತ. ಯಾವ ದಾರಿ ಅಂತ ಹೇಳಿದ್ರೆ ಈ ಸಂಪೂರ್ಣ ಸಂಸಾರ ಚಕ್ರ, ಜನ್ಮ ಮೃತ್ಯು ಸಂಸಾರ ಚಕ್ರದಿಂದ ಆಚೆ ಹೇಗೆ ಹೋಗ್ಬೇಕು ಅಂತ ದಾರಿ ಯಾರು ತೋರಿಸ್ಕೊಡ್ತಾರಲ್ಲ ಅವರು ಈ ಎಲ್ಲಾ ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ತಂದೆ ತಾಯಿ ಆಗುವಂಥದ್ದು ತುಂಬಾ ವಿಶೇಷವಾಗಿರುವಂತಹ ಭಗವಂತನಿಂದ ನಿಯೋಜಿಸಲ್ಪಟ್ಟಿರುವಂತಹ ಕರ್ತವ್ಯ ಇದು. ನಾವು ಯಾವಾಗ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಮಗುವಿನ ಜನ್ಮ ಆಗಿದೆ ಅಂತ ಹೇಳಿದ್ರೆ ಭಗವಂತನ ವಿಶೇಷ ಕೃಪೆ. ಯಾಕೆ ಅಂತ ಹೇಳಿದ್ರೆ ಭಗವಂತ ಒಂದು ಜೀವವನ್ನ ನಮ್ಮ ಅಧೀನದಲ್ಲಿ ಬಿಟ್ಟು ಹೋಗಿದ್ದಾರೆ. ಆ ಮಗುವನ್ನ ನಾವು ಸರಿಯಾಗಿ ಆರೈಕೆ ಮಾಡ್ಬೇಕು ಅಂತ. ಆರೈಕೆ ಮಾಡಿ ಏನ್ ಮಾಡ್ಬೇಕು? ಅವನನ್ನ ತುಂಬಾ ಶ್ರೀಮಂತನನ್ನಾಗಿ ಮಾಡೋದಿಕ್ಕೆ, ಏನ್ ಮಾಡೋದಿಕ್ಕೆ? ಅವನಿಗೆ ಎಲ್ಲಾ ರೀತಿಯ ಗುಣಗಳನ್ನ
ಅವನಿಗೆ ಮೂಡಿಸಿ ಅವನ ಜೀವನದಲ್ಲಿ ಅವನ ವ್ಯಕ್ತಿತ್ವವನ್ನ, ಚರಿತ್ರೆಯನ್ನ ಶುದ್ಧೀಕರಣ ಮಾಡಿ ಅವನನ್ನ ಒಂದು ಭಗವಂತನ ನಿಯಮಗಳನ್ನ, ಭಗವಂತನ ಆಜ್ಞೆಗಳನ್ನ ಪಾಲನೆ ಮಾಡುವಂತಹ ಒಬ್ಬ ತುಂಬಾ ಉತ್ತಮವಾಗಿರುವಂತಹ ಪ್ರಜೆ ಆಗ್ಬೇಕು. ಈ ಜಗತ್ತಿನಲ್ಲಿ ಬೇರೆಯವ್ರಿಗೆ ಒಳ್ಳೇದ್ ಮಾಡುವಂತಹ ವ್ಯಕ್ತಿ ಆಗ್ಬೇಕು. ಈ ವ್ಯಕ್ತಿಯನ್ನ ರೂಪಿಸ್ಕೊಳ್ಳುವಂತಹ ಕರ್ತವ್ಯ ಯಾರ ಕೈಯಲ್ಲಿದೆ? ಬೇರೆಯವರೆಲ್ಲ ಕೈಯಲ್ಲಿದೆ. ಯಾರ ಕೈಯಲ್ಲಿದೆ? ಬೇರೆಯವರೆಲ್ಲ ಕೈಯಲ್ಲಿದೆ. ಯಾರ ಕೈಯಲ್ಲಿದೆ? ಸಮಾಜದಲ್ಲಿ ಕೈಯಲ್ಲಿದೆ. ಇಲ್ಲ ಇಲ್ಲ, ಅವರು ಯಾರೋ ಒಬ್ರು ಟೀಚರ್, ನಾವು ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡ್ಬಿಟ್ಟಿದೀವಿ, ಅವ್ರಿಗೆ ನೇಮಿಸ್ಬಿಟ್ಟಿದೀವಿ, ಅವರೆಲ್ಲ ನಮ್ಮ ಮಕ್ಕಳನ್ನ ನೋಡ್ಕೊಳ್ತಾರೆ, ನಾವು ಬರೀ ಫೀಸ್ ಕಟ್ತೀವಿ. ಹೌದಾ? ಯಾರ ಕೈಲಿದೆ? ನಮ್ಮ ಒಬ್ಬ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಿ ಒಳ್ಳೆಯ ಭಕ್ತನನ್ನಾಗಿ ಮಾಡುವಂತಹ ಜವಾಬ್ದಾರಿ ಯಾರ ಕೈಲಿದೆ? ನಮ್ಮ ಕೈಲಿದೆ. ಯಾರ ಕೈಲಿದೆ? ನಮ್ಮ ಕೈಯಲ್ಲಿದೆ. ಅದಕ್ಕೋಸ್ಕರ ಹೇಳ್ತಾರೆ, ನಾವು ಬೇರೆಯವ್ರನ್ನ ಒಳ್ಳೇದ್ ಮಾಡೋಕ್ಕಿಂತ ಮುಂಚೆ ಅವ್ರು ಯಾವಾಗಲೂ ಕೇಳ್ತಾರೆ, ಅಮ್ಮ ನೀನ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ನೋಡಿ, ಮಕ್ಕಳಿಗೆ ಕೆಲವು ಸಲ ನಮ್ಮ ಭಕ್ತರು ಕೆಲವು ಬಾರಿ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಮಗು ನೀನು 8 ಮಾಲೆ 1 ಮಾಲೆ ಜಪ ಮಾಡು ಅಂತ ಹೇಳ್ತಾರೆ. ಆಗ ಆ ಮಗು ನೋಡುತ್ತೆ, ಅಮ್ಮ ನೀನ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಹಾಗಿದ್ರೆ ನಾವು ಬರೀ ಹೇಳಿದ್ರೆ ಮಕ್ಕಳು ಮಾಡೋದಿಲ್ಲ. ನಾವು ಯಾವಾಗ ನಾವು ನಮ್ಮ ಜೀವನದಲ್ಲಿ ಮಾಡ್ತೀವಿ, ಆಗ್ಲೇ ನಮ್ಮ ಮಕ್ಕಳನ್ನು ಕಲಿತಾರೆ. ಸೊ ತುಂಬಾ ಧನ್ಯವಾದ ಎಲ್ಲರಿಗೂ. ನಾವು ತುಂಬಾ ಸಂತೋಷ ಮಾಡ್ತಾ ಇದೀವಿ. ಯಾಕೆಂತ ಹೇಳಿದ್ರೆ ಇಷ್ಟೊಂದು ಜನ, ನಾವು ಇದು ಮೊದಲನೇ ಬಾರಿ ಎಲ್ಲ ಭಕ್ತರು ಒಟ್ಟುಗೂಡಿ ತುಂಬಾ ಕಿಡ್ಸ್ ಸಮ್ಮರ್ ಕ್ಯಾಂಪ್ ಅನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕಿಡ್ಸ್ ಕ್ಯಾಂಪ್ ಅಲ್ಲಿ ಮಾಡಿ ಎಲ್ಲ ಇಷ್ಟೊಂದು ಭಕ್ತರು ಸೇವೆ ಮಾಡಿರುವಂತ ಎಲ್ಲರಿಗೂ ನಾನು ತುಂಬಾ ಧನ್ಯವಾದವನ್ನು ವ್ಯಕ್ತಪಡಿಸ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕೀ